ಬೆಳೆಸಿದ್ದಾನೆ. ಬಡಬಿಕಾರಿ ನಾನು ಕೊಟ್ಟ ತನಿಗಳ ಹೊಲಕ್ಕೆ ನಿನ್ನ ಎತ್ತುಗಳನ್ನು ಬಿಟ್ಟು ಹಾಳು ಮಾಡಿದ ಯಾವ ಮಗನೇ? ಇಲ್ಲ ಸರ್ಕಾರರೇ, ಬೆಳಗ್ಗೆ ವ್ಯವಸಾಯ ಮಾಡಲೆಂದು ಹೊಲಕ್ಕೆ ಹೋಗಿದ್ದೆ. ತುಂಬಾ ಚಂದಿರ ಬಂದು ತುಂಬಾ ಸುತ್ತಾಗಿ ಹಾಗೆ ನಿದ್ರೆಗೆ ಜಾರಿದೆ. ಹಾಗೆ ನಮ್ಮ ಎತ್ತುಗಳು ನಿಮ್ಮ ಹೊಲಕ್ಕೆ ನುಗ್ಗಿ ಜೋಳದ ಫಸಲನ್ನು ನಾಶ ಮಾಡಿದ್ದೇವೆ. ಸರ್ಕಾರರೇ, ಇದೊಂದು ಸಾರಿ ಕ್ಷಮಿಸಿ ಬಿಟ್ಟು ಬಿಡಿ ನನ್ನನ್ನು. ಲೇ ಹೇಮಂತ, ಇಂಥ ಸಮಯಕ್ಕಾಗಿ ನಾವು ಕಾದು ಕುಳಿತಿರುತ್ತೇವೆ. ತಪ್ಪು ಮಾಡಿದಾಗ ಶಿಕ್ಷೆ ಅನುಭವಿಸಬೇಕಲ್ಲ. ನರನಾದ ಹೇಳು, ಈ ಬಡಪಾಯಿಗೆ ಯಾವ ಶಿಕ್ಷೆ ಕೊಡೋಣ? ಶ್ರೀಮಂತರೇ, ಇದೊಂದು ಸಾರಿ ಕ್ಷಮಿಸಿ ಬಿಟ್ಟು ಬಿಡಿ ನನ್ನನ್ನು. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿದ ಬೆಳೆಯನ್ನು ಹಾಳು ಮಾಡಿರುವ ಯಾವ ಮಗನೇ? ಅದಕ್ಕಾಗಿ 10,000 ರೂಪಾಯಿ ದಂಡ ಕಟ್ಟಬೇಕು. ಗಟ್ಟಿಯಾಗಿ ಬಡಬಿಕಾರಿಯಲ್ಲ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿಮ್ಮ ಹತ್ತಿರ ನನಗೆ ಅಷ್ಟೊಂದು ಹಣವಿಲ್ಲ, ಕೊಡಲು ಆಗುವುದಿಲ್ಲ. ಇದೊಂದು ಸಾರಿ ಬಿಟ್ಟು ಬಿಡಿ ನನ್ನನ್ನು. ಏನ್ ನೋಡ್ತೀನಿ ಗಟ್ಟಿಯಾಗಿ ಬಡಬಿಕಾರಿಯಲ್ಲ. ಸಹಿಸಿದ ಮಗನೇ ಈ ಶ್ರೀಮಂತರ ನಾಗರಸಿ ಹೊಡೆದವಲ್ಲ. ಯಾರು ಮಾಡಿದ ಪಾಪ, ಯಾರು ನೀಡಿದ ಶಾಪ, ವಿಧಿಯಲ್ಲಿ ಕೋಪದ ನಾಳೆಗೆ ತುಡುಕಿದೆ ಜೀವ, ತುಡುಕಿದೆ ಜೀವ.
ಸತ್ತ ಒಬ್ಬನನ್ನು ಹೊಡೆದ ಬೆಳಿ ಸೌಕರ ಸಾಲದ ಬಗ್ಗೆ ವಿಚಾರ ಮಾಡೋಣ. ಬೆಳಿ ಬಾವಂಡ್ರು. ಹೌದು ತಲಾಟೆ, ನಡೆ ಹೋಗೋಣ. ಲೇ ಪುಂಡ, ಈ ಬಡ ನಾಯಿಯನ್ನು ಅವನ ಮನೆ ಹತ್ತಿರ ಬಿಸಾಕಿ ಬಂದೆ. ನರನಾಗ, ನಡೆ ಹೋಗೋಣ, ಮುಗೀತಲ್ಲ. ಹೇಮಂತ, ಈ ಊರಿನಲ್ಲಿ ನನ್ನನ್ನು ಎದುರಾಗಿಕೊಂಡವರಿಗೆ ಹಿಂದೆ ಸ್ಥಿತಿ. ಪದಾಧಿಕಾರಿಗಳ ನಗರ ಹೇಮಂತ, ಇದೇ ನಮ್ಮ ಗುಡುಗು ಸಿಡಿಲಿನಂತ ಆರ್ಭಟಿಸಿ ಹೊರಬರುತ್ತಲಿದೆ. ಅನ್ಯಾಯ. ಶತ್ರುಗಳೇ, ಮುಕ್ತವಾದ ವಿಷಯವನ್ನು ಸುತ್ತವಾಗಿ ಇಟ್ಟುಕೊಂಡ ಮುಕ್ತಿಯಲ್ಲಿ ಚಪ್ಪಿ ಮಾಡಿದರೂ ರಕ್ತಗಳ ಸ್ಥಳವೇ ಸಿಗದ ಕಾರಣ ನನ್ನ ಆತ್ಮಕ್ಕೆ ಇಲ್ಲ ತೃಪ್ತಿ. ನನ್ನ ಹೃದಯ ಸಮುದ್ರದಲ್ಲಿ ಸುನಾಮಿಯಂತೆ ಶರವೇಗದಲ್ಲಿ ಬಂತು. ಅಪ್ಪಳಿಸುತ್ತಿದೆ. ನನ್ನ ಮಾತಾ ಪಿತರನ್ನು ಅಮಾನುಷವಾಗಿ ಕೊಲೆಗೈದ ಓ ಸಾವಿನ ಸಂದೇಶ. ನನ್ನ ಮುಂದೆ ನಡೆಯಲಾರದು ಸರಕಾರದ ಆದೇಶ. ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಕಿರಾತಕರ ಕತ್ತು ಕತ್ತರಿಸುವುದು ನನ್ನ ಬಲವಾದ ಉದ್ದೇಶ.
ಮಹಾರಾಜನ ಸುರಲೋಕದ ಸುಂದರಿನ ಈ ಗಂಡನೆಯ ಗರುಡನ ಎದೆಗೆ ದಾಚೊಡೆದು ನನಗೆ ಆವಾಜ್ ಹಾಕುವೆಂದರೆ ಬಜಾರಿ ಏ ನನಗೆ ಲೇ ಹಚ್ಚಿ ಮಾತನಾಡುವೆನು ಮೊದಲು ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿ ಮರ್ಯಾದೆ ಏ ನೋಡಿ ನೀನು ಧರಿಸಿರುವ ಡ್ರೆಸ್ ನೋಡಿದರೆ ಸಾಕು ನಿನಗೆಷ್ಟು ಮರ್ಯಾದೆ ಕೊಡಬೇಕು ಎಂದು ಹಾದಿಯಲ್ಲಿ ಹೋಗುವ ಹುಚ್ಚರಿಗೂ ತರ ಗೊತ್ತಾಗುತ್ತದೆ ಈ ನಿನ್ನ ಸಂಸ್ಕೃತಿಯ ಉಡುಪಿಗೆ ಏ ಕರುಣ ನಾನು ಯಾರು ಅಂತ ಗೊತ್ತೇನೋ ಯಾರು ಏ ನೋಡಿ, ನೀನೇನು ರಂಬೆ ಮೂರ್ವಶಿ ಮೇಲೆಗೆ ಚೋತ್ತಮೆ ನೀನು ಗೊತ್ತಿರೋಕೆ ಹೋಗಲೇ ಹೋಗು ನೀನು ಯಾವನಾದರೆ ನನಗೇನು ಲೇ ಕರುಣ ಇಡೀ ಈ ಸುತ್ತಮುತ್ತ ಹಳ್ಳಿಗಳಿಗೆ ನರಾಂತಕನಾಗಿರುವ ನರನಾಭರಣ ಏಕೈಕ ಮುದ್ದಿನ ತಂಗಿ ರೂಪನ ನನ್ನ ತಾಳಿಗೆ ಎಷ್ಟೇ ಬಡ ಭಿಕಾರಿ ನೀನು ನನಗೆ ಬಾಯಿಗೆ ಬಂದಂತೆ ಮಾತನಾಡ್ತೀಯ ಬದ್ಮಾಶ್. ಸೊಕ್ಕೇನೆ. ಭಿಕಾರಿ. ನಾನಿರಪ್ಪ. ನಾನು ಭಿಕಾರಿ ಅಲ್ಲದೆ ನಿಮ್ಮಂತ ಹಣದ ಮದ ಮೋಹ ಅಂದ ಕಾಲದಲ್ಲಿ ಮೆರೆಯುತ್ತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಪಾಲಿಗೆ ಶಿಕಾರಿ ನಿನ್ನ ಕೊಪ್ಪು ಇಳಿಸಲು ಬಂದ ಅಧಿಕಾರಿ ಏ ಕರುಣ ಏ ಕರುಣ ಬಿಡು ನನ್ನ ಕೈಯನ್ನು ಬಿಡಬೇಕಾ ಬಿಡಬೇಕಾ ಏ ರೂಪ ನಾನು ಕೈಶ್ಯಪ ಬ್ರಹ್ಮನ ಮಗ ಹಿಡಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಆತನಿಂದಲೇ ವಿಧಿಬಲವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಭಕ್ತರ ಹಟ್ಟಹಾಸವನ್ನು ಸುಟ್ಟು ಆದಿತ್ಯನ ಹಟ್ಟಹಾಸನ ಮಟ್ಟ ಹಾಕಿದ ಆತನ ಹಿತವರ ಸಾತಳ ಮಹಾತಳ ಮಾತಾಳಗಳನ್ನು ಪಾದದಲ್ಲಿ ತುಳಿದಿದ್ದ ಪರಾಕ್ರಮಿ ಅಡಿಯಿಟ್ಟರೆ ಬೆಳೆಯುವುದು ಭೂಮಿ ತಲೆ ಎತ್ತಲು ಮೆಚ್ಚುವುದು ಮಾರು ಕೈ ಎತ್ತಲು ಅಳುವುದು ಸೃಷ್ಟಿ ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಒಂದು ಹೆಣ್ಣು ಏ ರೂಪ ನೀನು ಹೆಣ್ಣು ನಾನು ಗಂಡು ನಿನಗೆ ಇಷ್ಟು ಸೊಕ್ಕು ಇರಬೇಕಾದರೆ ಹೆಣ್ಣು ನನಗೆ ಎತ್ತರಬೇಕಲೇ ಸೊಕ್ಕು ಏ ಕರುಣ